Welcome to Digital Learning Management System of Department of Collegiate Education of Government of Karnataka. ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ನಿರ್ವಹಣಾ ವ್ಯವಸ್ಥೆಗೆ ಸ್ವಾಗತ. ವಿದ್ಯಾರ್ಥಿಗಳೇ, 6th ಸೆಮಿಸ್ಟರ್ BCom ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಯೂನಿಟ್ 1 ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಇವತ್ತು ನಾವು ಸೆಷನ್ 7 ಅನ್ನು ಡಿಸ್ಕಸ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ. ನಾವು ಕಳೆದ ಸೆಷನ್ 6th ಸೆಷನಲ್ಲಿ ನಾವು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವು ಕಳೆದ ಸೆಷನಲ್ಲಿ ವಿ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ ಸೆಮಿಸ್ಟರ್ about the 6th semester BCom Management Accounting subjects, Unit 1 Introduction to Management Accounting. Session 7 we are here to learn now, and Session 6 we have learnt about the analysis and interpretation of financial statements. So ನಾವು ಈಗ ಇವತ್ತು ಕಲಿಯುವಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್. ನಾನು ರಜನಿ TV, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೇವನಹಳ್ಳಿ. ನಾವು ಲಾಸ್ಟ್ ಸೆಷನಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ, ಒಕ್ಕಣಿಕೆ ಅಂತ ಹೇಳ್ತಾರೆ, ಹಣಕಾಸಿನ ಒಕ್ಕಣಿಕೆ ಅಂತ ಹೇಳ್ತಾರೆ. ಸೊ ನಾವು ಸ್ಟೇಟ್ಮೆಂಟ್ ಅಂತ ಪದನೇ ಬಳಸೋಣ. ಸೊ ನಾವು ಲಾಸ್ಟ್ ಇದರಲ್ಲಿ ಕಲ್ತ್ವಿ ಯಾಕೆ ಅನಾಲಿಸಿಸನ್ನು ಮಾಡ್ತಾರೆ, ಅದಕ್ಕೆ ಮುಖ್ಯವಾದ ಅಂಶಗಳು ಏನು ಸ್ಟೆಪ್ಸ್ ಇರುತ್ತೆ, ಮತ್ತು ಅದರ ಟೈಪ್ಸ್ ಏನು ಅಂತ ತಿಳ್ಕೊಂಡಿದ್ದೀವಿ, ಮತ್ತು ಡಿಫ್ರೆಂಟ್ ಟೂಲ್ಸ್ ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ನಾವು 3 ಟೂಲ್ಸಲ್ಲಿ ಇಂಪಾರ್ಟೆಂಟಾಗಿ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮತ್ತು ಟ್ರೆಂಡ್ ಪರ್ಸೆಂಟೇಜಸನ್ನು ನಾವು ಟ್ರೆಂಡ್ ಅನಾಲಿಸಿಸನ್ನು ಈ ಚಾಪ್ಟರಲ್ಲಿ ಕಲಿತೀವಿ. ಈ ಸೆಷನಲ್ಲಿ ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. It is the study of the financial position and the operating results of a firm for 2 or more periods. It involves horizontal analysis. Important types of comparative statements are comparative income statement, comparative balance sheet. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಸೊ ನಾವು 2 ಸ್ಟೇಟ್ಮೆಂಟ್ಗಳನ್ನು ಮಾಡಬೇಕಾಗುತ್ತೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸಲ್ಲಿ. ಸೊ ನಾವು 3 ಮೆಥಡ್ಸನ್ನು ಕಲಿತೀವಿ, 3 ಟೂಲ್ಸನ್ನು. ಮೊದಲನೇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್. ಈ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಇನ್ನೊಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ನಾವು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟನ್ನು ಈ ಸೆಷನಲ್ಲಿ ಕಲಿಯೋಣ. ನೆಕ್ಸ್ಟ್ ಸೆಷನಲ್ಲಿ ನಾವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಕಲಿಯೋಣ. ಸೊ ಈಗ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಏನು? ಇಟ್ ಈಸ್ ಅ ಸ್ಟೇಟ್ಮೆಂಟ್ prepared to compare various items of profit and loss account for 2 or more periods and to ascertain the changes, that is, increase or decrease in each and every item of profit and loss account for 2 years. The comparative income statement is prepared as under, that is in the next slide I am going to show you. So ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಇನ್ನೊಂದು ಹೆಸರು ಅದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರುವಂಥ ಪ್ರತಿ ಒಂದು ಐಟಮ್ಸ್ ಏನಿದೆಯೋ ಅದನ್ನು 2 ಅಥವಾ 3 ಪರ್ಟಿಕ್ಯುಲರ್ ಪೀರಿಯಡ್, ಅಂದರೆ ಫಾರ್ ಇಯರ್ಲಿ ಬೇಸಿಸ್ ಅಂತಲೇ ಅಂದ್ಕೊಳ್ಳಿ, ಅದನ್ನು ಕಂಪೇರ್ ಮಾಡ್ತೀವಿ. ಇಲ್ಲಿ ನಾವು ಏನನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಪ್ರತಿಯೊಂದು ಐಟಮ್ಸನ್ನು 2 ಇಯರ್ಸ್ ಕಂಪೇರ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ಪ್ರತಿಯೊಂದು ಐಟಮನ್ನು ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ, ಅದರ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ನಾವು ಹೇಳ್ತೀವಿ. ಸೊ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಫಾರ್ಮ್ಯಾಟನ್ನು ನೋಡೋಣ. ಇಲ್ಲಿ ನೋಡಿ ಫಾರ್ಮ್ಯಾಟು, ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ನಿಮ್ಮ ಇಯರ್ ಎಂಡು 31st ಮಾರ್ಚ್ ಇರ್ಬೋದು, 31st ಡಿಸೆಂಬರ್ ಇರ್ಬೋದು, ಯಾವ ಇಯರ್ ಎಂಡ್ ಇರುತ್ತೋ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ 5 ಕಾಲಮ್ಸನ್ನು ನಾವು ಹಾಕ್ಕೊಳ್ತೀವಿ. ಮೊದಲನೇದು ಪರ್ಟಿಕ್ಯುಲರ್ಸ್, ಎರಡನೇದು ಪ್ರೀವಿಯಸ್ ಇಯರ್ ಅಂತ ಹೇಳಿದ್ರೆ ನಾವು ಯಾವ ಇಯರ್ ಹಳೇದಕ್ಕೆ ಕಂಪೇರ್ ಮಾಡ್ತಾಯಿದ್ದೀವೋ ಆ ವರ್ಷದ್ದು. ಪ್ರೆಸೆಂಟ್ ಇಯರ್ ಅಂದರೆ ನಾವು ಯಾವ ವರ್ಷದ ಮಾಡ್ತಾಯಿದ್ದೀವೋ ಆ ವರ್ಷದ ಅಂದರೆ ಕರೆಂಟ್ ಇಯರ್, ಹಿಂದಿನ ವರ್ಷ ಈಗಿನ ವರ್ಷ ಅಂತ. ರೈಟ್? ಸೊ ಇದೆರಡು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಏನಾಗಿದೆ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ. ಇನ್ಕ್ರೀಸ್ ಆಗಿದ್ದರೆ ಪ್ಲಸ್, ಡಿಕ್ರೀಸ್ ಆಗಿದ್ದರೆ ಮೈನಸ್.
ನೀವು ಪ್ಲಸ್ ಬರ್ತಿಲ್ಲ ಅಂದರೂ ಪರವಾಗಿಲ್ಲ, ಯಾಕಂದರೆ ಏನೂ ಬರ್ತಿಲ್ಲ ಅಂದರೆ ನಾವು ಪ್ಲಸ್ ಅಂತ ಅಂದ್ಕೊಳ್ತೀವಿ. ಡಿಕ್ರೀಸ್ ಆಗಿದರೆ ಮೈನಸ್ ಅಂತ ನೀವು ಖಂಡಿತವಾಗ್ಲೂ ಸೂಚಿಸಬೇಕಾಗತ್ತೆ. ಅದಾದ ನಂತರ ಕೊನೆ ಕಾಲಮಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಎಷ್ಟು ಅನ್ನೋದನ್ನು ನಾವು ಪರ್ಸೆಂಟೇಜಲ್ಲಿ ಸಹ ನಾವಿಲ್ಲಿ ಹೇಳಬೇಕಾಗತ್ತೆ. ತಿರ್ಗಾ ನಾನು ಹೇಳ್ತೀನಿ, ಗಮನಿಸ್ಕೊಳ್ಳಿ. ಇದು ಹಿಂದಿನ ವರ್ಷದ್ದು, ಇದು ಈಗಿನ ವರ್ಷದ್ದು. ಈ 2 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 10 lakhs ಇದೆ, ಇಲ್ಲಿ 4 lakhs ಇದೆ ಅಂದ್ಕೊಳ್ಳಿ. ಸೊ 10 lakhs ಇದ್ದಿದ್ದು 4 lakhs ಆಗಿದೆ ಅಂದರೆ 6 lakhs ಕಡಿಮೆ ಆಗಿದೆ. ಸೊ ಕಡಿಮೆ ಆದಾಗ ನಾವು ಇಲ್ಲಿ ಏನು ಬರೀಬೇಕು, ಈ ಕಾಲಮಲ್ಲಿ 3ನೇ ಕಾಲಮಲ್ಲಿ ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ಏನು ಬರೀತೀರಾ, -6 lakhs ಅಂತ ಬರೀತೀರಾ. ಸೊ ಅದು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅನ್ನೋದನ್ನು ನಾವು ಇಲ್ಲಿ ಪರ್ಸೆಂಟೇಜಲ್ಲಿ ಕೊನೆ ಕಾಲಮಲ್ಲಿ ಬರಿಬೇಕಾಗತ್ತೆ. ಸೊ ಈಗ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ಸ್ ಕಾಲಮನ್ನು ನೋಡಿ. ಇಲ್ಲಿ ಮೊದಲನೇದಾಗಿ ಇನ್ಕಮ್. ಸೊ ಈ ಮೇನ್ ಇನ್ಕಮ್ ಯಾವುದರಿಂದ ಬರುತ್ತೆ ಯಾವುದೇ ಒಂದು ಬಿಸ್ನೆಸ್ಗೆ, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಮೇಯ್ನಾಗಿ ಸೇಲ್ಸಿಂದ ಬರುತ್ತೆ, ರೈಟ್. ಸೊ ನೆಟ್ ಸೇಲ್ಸ್ ಅಂತ ಹಾಕೋಬೇಕಂದ್ರೆ ಸೇಲ್ಸ್ ಮೈನಸ್ ಸೇಲ್ಸ್ ರಿಟರ್ನ್ಸ್ ವಿಲ್ ಗಿವ್ ಯು ದ ನೆಟ್ ಸೇಲ್ಸ್. ಇನ್ಯಾವುದಾದ್ರೂ ಇನ್ಕಮ್ ಇದ್ದರೆ ಅದನ್ನು ಅದರ್ ಇನ್ಕಮ್, ಎರಡೂ ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ ದಿ ಟೋಟಲ್ ಇನ್ಕಮ್. ಅದನ್ನು ನಾವು ಸ್ಮಾಲ್ ಎ ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಅದಾದ ನಂತರ ಎಕ್ಸ್ಪೆನ್ಸಸ್ನ ನಾವು ಮೈನಸ್ ಮಾಡಬೇಕಾಗುತ್ತೆ. ಅದಕ್ಕೆ ಫಸ್ಟು ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ಎಕ್ಸ್ಪೆನ್ಸಸ್ ಅಂತ ಹೆಡಿಂಗ್ ಹಾಕ್ಕೊಂಡು ಇಲ್ಲಿ ಯಾವ್ಯಾವ್ದು ಐಟಮ್ಸ್ ಬರುತ್ತೋ ಅದನ್ನು ಹಾಕ್ಕೋಬೇಕು. ಏನೇನು ಎಕ್ಸ್ಪೆನ್ಸಸ್ ಇರುತ್ತೆ ನಾರ್ಮಲಾಗಿ ನಮ್ಮ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ? ರಾ ಮೆಟೀರಿಯಲ್ಸ್ಗೆ ಸಂಬಂಧಪಟ್ಟಿರೋದಿರುತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಆ ವರ್ಷ ತೊಗೊಂಡಿರೋಂಥ ಸ್ಟಾಕ್ಸು, ಚೇಂಜಸ್ ಇನ್ ಇನ್ವೆಂಟ್ರೀಸ್ ಆಫ್ ಫಿನಿಶ್ಡ್ ಗೂಡ್ಸ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್, ಫೈನಾನ್ಸ್ ಕಾಸ್ಟ್ಸ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮಾರ್ಟೈಸೇಷನ್ ಎಕ್ಸ್ಪೆನ್ಸ್, ಅದರ್ ಎಕ್ಸ್ಪೆನ್ಸಸ್. ಸೊ ಇದೆಲ್ಲನೂ ಆ್ಯಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಕ್ಸ್ಪೆನ್ಸಸ್ ಬಿ ಅಂದರೆ ಸ್ಮಾಲ್ ಬಿ ಬರುತ್ತೆ, ರೈಟ್. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ ಬಂದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ಎ ಮೈನಸ್ ಬಿ. ಸೊ ಎ ಅಂದರೆ ಏನು, ಟೋಟಲ್ ಇನ್ಕಮ್. ಬಿ ಅಂದರೆ ಏನು, ಟೋಟಲ್ ಎಕ್ಸ್ಪೆನ್ಸಸ್. ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸ್ ಕಡಿಮೆ ಇದ್ದರೆ ಅದು ನಿಮಗೆ ಪ್ರಾಫಿಟ್ ಆಗುತ್ತೆ. ಎಕ್ಸ್ಪೆನ್ಸ್ ಜಾಸ್ತಿ ಇದ್ದು ಇನ್ಕಮ್ ಕಡಿಮೆ ಇದ್ದರೆ ಅದು ಲಾಸ್ ಆಗುತ್ತೆ, ರೈಟ್. ಸೊ ನಿಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ಬೋದು ಅಥವಾ ಲಾಸನ್ನು ಬರ್ಬೋದು, ರೈಟ್. ಸೊ ಎ ಮೈನಸ್ ಬಿ. ಸೊ ಒಂದ್ಸಲ ನಮಗೆ ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ PBT ಅಂತ ನಾವೇನು ಕರಿತೀವೋ ಅದು ಬಂದ ನಂತರ ನೆಕ್ಸ್ಟ್ ನಾವೇನು ಮಾಡಬೇಕು, ಅದರಲ್ಲಿ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಟ್ಯಾಕ್ಸ್ ಇಲ್ಲಿ ನೋಡಿ, ಇಲ್ಲೇನು ಬರ್ತಿದ್ದೀವಿ ಅಂತ ಹೇಳಿದ್ರೆ ಮೈನಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಆರ್ ಪ್ರಾವಿಷನ್. ನೀವು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಿರ್ಬೋದು ಅಥವಾ ನೀವು ಅದಕ್ಕೆ ದುಡ್ಡನ್ನು ಎತ್ತಿಟ್ಟಿರ್ಬೋದು, ಪ್ರಾವಿಷನ್ ಸಹ ಮಾಡಿರ್ಬೋದು. ಸೊ ಅದನ್ನು ಮೈನಸ್ ಮಾಡಿದ್ಮೇಲೆ ಅಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಟ್ಯಾಕ್ಸ್ ಪೇ ಮಾಡಿರೋದು ಅಥವಾ ಪ್ರಾವಿಷನ್ ಮಾಡಿರೋದನ್ನು ಪಕ್ಕಕ್ಕಿಟ್ಟರೆ ನಿಮಗೆ ಕೊನೆಯಲ್ಲಿ ಉಳಿಯೋದು ಪ್ರಾಫಿಟ್ ಆರ್ ಲಾಸ್ ಫಾರ್ ದ ಇಯರ್, ದಟ್ ಈಸ್ ಸರ್ಪ್ಲಸ್. ಸೊ ಅಂದರೆ ಟ್ಯಾಕ್ಸು ಪೇ ಮಾಡಿ ಮಿಗಿಲಿರೋ ದುಡ್ಡಲ್ಲಿ ನೀವು ಏನು ಮಾಡ್ಬೋದು, ಓನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಅಂದರೆ ಕಂಪನಿ ಅಂತ ತೊಗೊಂಡ್ರೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ಸ್ ಕೊಡಲಿಕ್ಕೆ ಯೂಸ್ ಮಾಡ್ಬೋದು ಅಥವಾ ರಿಸರ್ವ್ಸಲ್ಲಿ ಇಡಲಿಕ್ಕೆ ಈ ದುಡ್ಡನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಈಸ್ ಒನ್ ಪಿಕ್ಚರ್ ಆಫ್ ದಿ ಇನ್ಕಮ್ ಸ್ಟೇಟ್ಮೆಂಟ್. ಸೊ ನಾವು ಇದನ್ನು ಆಧಾರವಾಗಿ ಇಟ್ಕೊಂಡು ಲೆಕ್ಕನ ನೋಡೋಣ. ಸೊ ಇಲ್ಲಿ ಕೆಲವು ಫಾರ್ಮುಲಾ ಕೊಟ್ಟು ಬರ್ತಿದ್ದೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ CGS ಅಂತ ನಾವು ಕರಿತೀವಲ್ವಾ, ಇದನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಹೇಳಿದ್ರೆ, CGS ಮಾಡಲಿಕ್ಕೆ 2 ಥರ ಫಾರ್ಮುಲಾ ಯೂಸ್ ಮಾಡ್ತೀವಿ. ಮೊದಲನೇದು ನಿಮಗೆ ಗೊತ್ತಿರ್ಬೋದು, ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರುತ್ತಲ್ವ, ಯಾವ್ಯಾವ್ದು ಬರುತ್ತೆ ಡೆಬಿಟ್ ಸೈಡು, ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ, ಕ್ಲೋಸಿಂಗ್ ಸ್ಟಾಕ್. ಸೊ ಇದನ್ನು ಮೈನಸ್ ಮಾಡಬೇಕು. ಸೊ ಆವಾಗ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಅಥವಾ ನಾವು ಹಂಗೆ ಮಾಡ್ದಿರ ಫಸ್ಟೇ ಕ್ರೆಡಿಟ್ ಸೈಡಲ್ಲಿರುವಂಥ ಸೇಲ್ಸನ್ನು ತೊಗೊಂಡ್ರೆ ಡೆಬಿಟ್ ಸೈಡಲ್ಲಿರುವಂಥ ಗ್ರಾಸ್ ಪ್ರಾಫಿಟನ್ನು ಮೈನಸ್ ಮಾಡಿದ್ರೆ ಅವಾಗೂ ಸಹ ನಮಗೆ CGS ಸಿಗುತ್ತೆ, ರೈಟ್. ಸೊ CGS is calculated either this formula or this formula. So the first formula says CGS equals opening stock plus purchases plus direct expenses minus closing stock, or the second formula CGS equals sales minus gross profit. ಸೊ ನಾವು ಕಮೆಂಟ್ಸ್ ಮಾಡಲಿಕ್ಕೆ ಅಥವಾ ವಿಮರ್ಶೆ ಮಾಡಲಿಕ್ಕೆ ಕೆಲವು ಅಂಶಗಳನ್ನು ಇಟ್ಕೊಂಡು ನಾವು ವಿಮರ್ಶೆ ಮಾಡ್ಬೋದು. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಅನಾಲಿಸಸನ್ನು ಮಾಡ್ತೀವಿ, ಅದು ಟೂಲ್ಸ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಅನಾಲಿಸಿಸ್ ಮಾಡ್ತೀವಿ. ಅದ್ರ ಬಂದಿರೋ ರಿಸಲ್ಟ್ನ ನಾವು ವಿಮರ್ಶೆ ಮಾಡಬೇಕು, ಕಮೆಂಟ್ ಮಾಡಬೇಕು.
ಸೊ ಕಮೆಂಟ್ ಮಾಡುವಾಗ ಈ ಇನ್ಕಮ್ ಸ್ಟೇಟ್ಮೆಂಟನ್ನು ಕಮೆಂಟ್ ಮಾಡುವಾಗ ಯಾವ್ಯಾವುದೇ ಅಂಶಗಳ ಬಗ್ಗೆ ನಾವು ಕಮೆಂಟ್ ಮಾಡ್ಬೋದು ಅಂತಂದರೆ ಸೇಲ್ಸ್ ಬಗ್ಗೆ ಕಮೆಂಟ್ ಮಾಡ್ಬೋದು, CGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಗ್ಗೆ ಮಾಡ್ಬೋದು, ಗ್ರಾಸ್ ಪ್ರಾಫಿಟ್, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, EBT ಅಂದರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್, ದಟ್ ಈಸ್ ನಥಿಂಗ್ ಬಟ್ ದಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈ ಅಂಶಗಳ ಬಗ್ಗೆ ನಾವು ಕಮೆಂಟನ್ನು ಮಾಡ್ಬೋದು. The following points may be noted while interpreting on the above points. ಸೊ ನಾವು ಇಂಟರ್ಪ್ರಿಟೇಷನ್ ಮಾಡಬೇಕಾದಾಗ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಮಾಡಬಹುದು. ಸೇಲ್ಸ್ ಬಗ್ಗೆ ಮಾಡೋದಾದರೆ, ಸೇಲ್ಸ್ ಜಾಸ್ತಿ ಆಗಿದ್ದರೆ ಏನು ಕಾರಣ ಆಗಿರ್ಬೋದು ಸೇಲ್ಸ್ ಜಾಸ್ತಿ ಆಗಲಿಕ್ಕೆ? ಹೆವಿ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಆರ್ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಎಫಿಷಿಯಂಟ್ ಸೇಲ್ಸ್ ಫೋರ್ಸ್, ಗ್ರೇಟರ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್, lower competition, withdrawal of competitors from the market, increase in dealers margin. ಇದು ಕಾರಣ ಆಗಿರ್ಬೋದು. ಸೇಲ್ಸ್ ಕಡಿಮೆ ಆಗಿದ್ದರೆ ಲೋ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಆರ್ ಇನ್ಎಫಿಷಿಯಂಟ್ ಸೇಲ್ಸ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್, ಇನ್ಎಫಿಷಿಯಂಟ್ ಸೇಲ್ಸ್ ಫೋರ್ಸ್, ಫಾಲ್ ಇನ್ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ಸ್, ಹೈಯರ್ ಕಾಂಪಿಟೇಷನ್ ಡ್ಯೂ ಟು ಎಂಟ್ರಿ ಆಫ್ ಮೋರ್ ಕಾಂಪಿಟೇಟರ್ಸ್, ಡಿಕ್ರೀಸ್ ಇನ್ ಡೀಲರ್ಸ್ ಮಾರ್ಜಿನ್, ಲೋ ಕ್ವಾಲಿಟಿ. ಇದು ಕಾರಣಗಳಾಗಿರ್ಬೋದು. ಎಕ್ಸ್ಪೆನ್ಸಸ್ ಖರ್ಚುಗಳು ಜಾಸ್ತಿ ಆದರೆ ಅದಕ್ಕೆ ಏನು ಕಾರಣ ಇರ್ಬೋದು ಅಂತ ಹೇಳಿದ್ರೆ ಹೆವಿ ಕಾಸ್ಟ್ ಆಫ್ ಪರ್ಚೇಸ್ ಆರ್ ಪ್ರೊಡಕ್ಷನ್, ಇನ್ಕ್ರೀಸ್ ಇನ್ ದ ಪ್ರೈಸಸ್ ಚಾರ್ಜ್ಡ್ ಬೈ ದ ಸಪ್ಲೈಯರ್ಸ್, ಹೆವಿ ಇನ್ಕ್ರೀಸ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್, ಇನ್ಕ್ರೀಸ್ ಇನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಇನ್ಕ್ರೀಸ್ ಇನ್ ಫೈನಾನ್ಸ್ ಕಾಸ್ಟ್. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗ ಕಾರಣಗಳೇನಿರ್ಬೋದು ಅಂದರೆ ಡಿಕ್ರೀಸ್ ಇನ್ ದ ಪ್ರೈಸಸ್ ಚಾರ್ಜ್ಡ್ ಬೈ ದ ಸಪ್ಲೈಯರ್ಸ್, ಡಿಕ್ರೀಸ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್, ಎಫಿಷಿಯಂಟ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಪಾಲಿಸಿ, ಡಿಕ್ರೀಸ್ ಇನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಡಿಕ್ರೀಸ್ ಇನ್ ಫೈನಾನ್ಸ್ ಕಾಸ್ಟ್ ಆಗಿರ್ಬೋದು. ನೆಟ್ ಪ್ರಾಫಿಟ್ಸ್ ಬಿಫೋರ್ ಟ್ಯಾಕ್ಸ್, ಸೊ ಟ್ಯಾಕ್ಸ್ ಕಟ್ಟೋಕ್ಕೆ ಮುಂಚೆ ಪ್ರಾಫಿಟ್ಟು ಜಾಸ್ತಿ ಆಗಿದ್ದರೆ ಏನು ಕಾರಣ ಇರ್ಬೋದು ಅಂತ ಹೇಳಿದ್ರೆ ಡಿಕ್ರೀಸ್ ಇನ್ ಟೋಟಲ್ ಕಾಸ್ಟ್, ಮೋರ್ ಸೇಲ್ಸ್, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಕಡಿಮೆ ಆಗಿದ್ದರೆ ಇಟ್ ಮೇ ಬಿ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಟೋಟಲ್ ಕಾಸ್ಟ್, ಇನ್ಕ್ರೀಸ್ ಇನ್ ಕಾಸ್ಟ್ ಈಸ್ ಮೋರ್ ಪ್ರಪೋರ್ಷನಲ್ ಟು ದ ಇನ್ಕ್ರೀಸ್ ಇನ್ ಸೇಲ್ಸ್, ಇನ್ಎಫಿಷಿಯಂಟ್ ಮ್ಯಾನೇಜ್ಮೆಂಟ್. ರೈಟ್. ಸೊ ಇದಕ್ಕೆ ಜಸ್ಟ್ ನಾವು ಇಂಟರ್ಪ್ರಿಟೇಷನ್ಗಳನ್ನು ಬರೀಲಿಕ್ಕೆ ನಮಗೆ ಒಂದು ಗೈಡ್ಲೈನ್ಸ್ ಥರ ಇದನ್ನು ನಾವು ಯೂಸ್ ಮಾಡ್ಕೋಬಹುದು. ಈಗ ಒಂದು ಪ್ರಾಬ್ಲಮನ್ನು ತಗೊಂಡು ಸಾಲ್ವ್ ಮಾಡೋಣ, ನೋಡೋಣ ಹೇಗೆ ಇದನ್ನು ಮಾಡ್ಬೋದು ಅಂಥೇಳಿ. ಇಟ್ ಇಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಒಂದನ್ನು ನೀವು ಗಮನಿಸಿ, ಈ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟನ್ನು ನಿಮಗೆ ಸೆಕ್ಷನ್ ಬಿ 6 ಮಾರ್ಕ್ಸ್ಗೆ ಮಾತ್ರನೇ ಕೊಡ್ತಾರೆ. ಓಕೆ, ಸೊ ವಿಲ್ ಸಿ ದ ಪ್ರಾಬ್ಲಮ್. From the following information, prepare a comparative income statement. So here the particulars column we have given some items, sales, CGS, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಅದರ್ ಇನ್ಕಮ್ಸ್, ಇನ್ಕಮ್ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ. ಸೊ 2 ವರ್ಷದ ಕೊಟ್ಟಿದ್ದಾರೆ, 31st March 2020, 31st March 2021 ಕೊಟ್ಟಿದ್ದಾರೆ. ಇಲ್ಲಿ ಸೇಲ್ಸ್ ನೋಡಿ 10 lakhs ಇದೆ, 8 lakhs ಇದೆ, CGS ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 6 lakhs, 4 lakhs, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 2 lakhs, 1,40,000, ಅದರ್ ಇನ್ಕಮ್ಸ್ 40,000, 20,000, ಇನ್ಕಮ್ ಟ್ಯಾಕ್ಸ್ 1,20,000 and 1,40,000. ಈಗ ನಾವು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. Solution part. Comparative income statement for the years 2020 and 2021. ಸೊ ಇಲ್ಲಿ 5 ಕಾಲಮ್ಸನ್ನು ಹಾಕ್ಕೋಬೇಕು. ಮೊದಲನೇ ಕಾಲಮು ಪರ್ಟಿಕ್ಯುಲರ್ಸ್, ನೆಕ್ಸ್ಟು ಫಸ್ಟ್ ಇಯರ್ ಎಂಡಿಂಗ್ ಯಾವಾಗ 31st March 2020, ಸೆಕೆಂಡ್ ಇಯರ್ ಎಂಡಿಂಗ್ ಯಾವಾಗ 31/3/2021. ಸೊ ನಾನು ನಿಮ್ಗೇನು ಹೇಳಿದೆ, ಇದು ಪ್ರೀವಿಯಸ್ ಇಯರ್, ಪ್ರೆಸೆಂಟ್ ಇಯರ್, ಅಥವಾ ಇದು ಹಿಂದಿನ ವರ್ಷ, ಇದು ಈಗಿನ ವರ್ಷ ಅಂತ ನಾವು ಅಂದ್ಕೊಳ್ತೀವಿ. ಸೊ ಈ 4ನೇ ಕಾಲಮಲ್ಲಿ ನಾವು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್, ಪ್ಲಸ್ ಅಂದರೆ ಏನಂದರೆ ಇನ್ಕ್ರೀಸು, ಮೈನಸ್ ಅಂದರೆ ಡಿಕ್ರೀಸ್, ಕಡಿಮೆ ಆಗಿದ್ರೆ ತೊಗೊಳ್ತೀವಿ. ಅದರ ಪರ್ಸೆಂಟೇಜನ್ನು ನಾವು ಕೊನೆ ಕಾಲಮಲ್ಲಿ ತೊಗೊಳ್ತೀವಿ. ಅದನ್ನು ಸಹ ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಅಂತ ತೋರಿಸ್ತೀವಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಅಂತ ತೋರಿಸ್ತೀವಿ. ಸೊ ಇನ್ಕ್ರೀಸ್ ಆಗಿದ್ದರೆ ನಾವು ಪ್ಲಸ್ ಅನ್ನೋದನ್ನು ಪ್ಲಸ್ ಅಂತ ಬರೆಯೋ ಅವಶ್ಯಕತೆ ಏನಿಲ್ಲ, ಡಿಕ್ರೀಸ್ ಆದರೆ ಮಾತ್ರ ಮೈನಸನ್ನು ರೆಪ್ರೆಸೆಂಟ್ ಮಾಡೋಣ. ಸೊ ಮೊದಲನೇದಾಗಿ ಸೇಲ್ಸ್. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ನೀವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿ 10 lakhs 8 lakhs ಅಂತಿದೆ. ಸೊ ಇಲ್ಲೇ ನಾನು ಅದನ್ನೇ ಬರ್ಕೊಂಡಿರೋದಿಲ್ಲಿ 10 lakhs 2020ಯಲ್ಲಿದೆ, 2021ಅಲ್ಲಿ 8 lakhs ಇದೆ.
ಅಂದರೆ ಈಗ 10 ಲ್ಯಾಕ್ಸ್ ಇದ್ದಿದ್ದು 8 ಲ್ಯಾಕ್ಸ್ ಆಗಿದೆ ಅಂದರೆ ಅರ್ಥ ಏನು, 2 ಲಕ್ಷ ಕಡಿಮೆ ಆಗಿದೆ. ಸೊ ಕಡಿಮೆ ಆದಾಗ ಮೈನಸ್ ಆಗುತ್ತೆ, ಸೊ ಅದಕ್ಕೆ -2 ಲ್ಯಾಕ್ಸ್. ಸೊ ಇದನ್ನು ಪರ್ಸೆಂಟೇಜಲ್ಲಿ ಹೇಗೆ ಬರೀತೀರಾ ಅಂತ ಹೇಳಿದ್ರೆ 10 ಲ್ಯಾಕ್ಸ್ಗೆ 2 ಲ್ಯಾಕ್ಸ್ ಕಡಿಮೆ ಆದರೆ 100ಗೆ ಎಷ್ಟು ಅಂತೇಳಿ. ಸೊ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಕಾಲಮಲ್ಲಿ ಏನು ಬಂದಿರುತ್ತೋ ಆ ವ್ಯಾಲ್ಯೂನ ಈ ಮೊದಲನೇ ಕಾಲಮ್ ಜೊತೆಗೆ ಡಿವೈಡ್ ಮಾಡಿ ಇಂಟು 100 ಮಾಡಿ. ಅಂದರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನಿದೆಯೋ ಅಂದರೆ 2 ಲ್ಯಾಕ್ಸ್ ಡಿವೈಡೆಡ್ ಬೈ ಈ ಮೊದಲನೇ ಕಾಲಮಲ್ಲಿ ಏನಿದೆಯೋ ಆ ವ್ಯಾಲ್ಯೂನ ಹಾಕ್ಕೊಳ್ಳಿ 10 ಲ್ಯಾಕ್ಸ್ ಇಂಟು 100. 2 ಲ್ಯಾಕ್ಸ್ ಡಿವೈಡೆಡ್ ಬೈ 10 ಲ್ಯಾಕ್ಸ್ ಇಂಟು 100 ಮಾಡಿದ್ರೆ ನಿಮಗೆ 20% ಅಂತ ಬರುತ್ತೆ. ಇದು ಪರ್ಸೆಂಟೇಜಲ್ಲಿದೆ. ನೆಕ್ಸ್ಟು CGS. ಸೊ ಸೇಲ್ಸಲ್ಲಿ ನಾವು ಖರ್ಚನ್ನು ಮೈನಸ್ ಮಾಡಬೇಕಾಗುತ್ತೆ ಲೆಸ್ CGS ಮಾಡಿದಾಗ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿ, CGS 6 ಲ್ಯಾಕ್ಸ್ 4 ಲ್ಯಾಕ್ಸ್ ಇದೆ. ಸೊ ಇಲ್ಲಿ 6 ಲ್ಯಾಕ್ಸ್ 4 ಲ್ಯಾಕ್ಸ್. ಸೊ ಇದು ಸಹ 2 ಲ್ಯಾಕ್ಸ್ ಕಡಿಮೆ ಆಗಿದೆ, ರೈಟ್. 2 ಲ್ಯಾಕ್ಸ್ ಮೈನಸ್ ತೋರಿಸ್ತಾ ಇದೆ. ಸೊ ಮೈನಸ್ ಬಂದಿದೆ. ಈಗ ಇಲ್ಲಿ ಪರ್ಸೆಂಟೇಜ್ ಹೇಗೆ ಮಾಡೋದು ಅಂತೇಳಿದರೆ 2 ಲ್ಯಾಕ್ಸ್ ಡಿವೈಡೆಡ್ ಬೈ 6 ಲ್ಯಾಕ್ಸ್ ಇಂಟು 100 ಮಾಡಿದ್ರೆ ನಿಮಗೆ 33.33 ಬರುತ್ತೆ. I'll repeat, 2 lakhs divided by 6 lakhs will give you 33 into 100 give you 33.33%. ಓಕೆ, ಈಗ ಸೇಲ್ಸಲ್ಲಿ ನಾವು ಕಾಸ್ಟನ್ನು ಮೈನಸ್ ಮಾಡಿದ್ದೀವಿ. ಈಗ ಉಳಿದಿರೋದೇನು ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟಲ್ಲಿ ಕ್ವಶನಲ್ಲಿ ಕೊಟ್ಟಿಲ್ಲ, ನಾವೇ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. 10 ಲ್ಯಾಕ್ಸಲ್ಲಿ 6 ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಎಷ್ಟು, 4 ಲ್ಯಾಕ್ಸ್. 8 ಲ್ಯಾಕ್ಸಲ್ಲಿ 4 ಲ್ಯಾಕ್ಸ್ ಮೈನಸ್ ಮಾಡಿದ್ರೆ ಎಷ್ಟು, 4 ಲ್ಯಾಕ್ಸ್. ಸೊ ಇಲ್ಲಿ ಗಮನಿಸಿ ಎರಡೂ ಸೇಮ್ ಇದೆ, ಅಂದರೆ ದೆರ್ ಈಸ್ ನೋ ಇನ್ಕ್ರೀಸ್, ದೆರ್ ಈಸ್ ನೋ ಡಿಕ್ರೀಸ್. ಸೊ ಅದಕ್ಕೆ ಇಲ್ಲಿ ನಿಲ್ ಅಂತ ಬರೆದಿದ್ದೀವಿ. ಸೊ ಇದು ನಿಲ್ ಇದ್ದರೆ ಪರ್ಸೆಂಟೇಜು ನಿಲ್ ಆಗುತ್ತಲ್ವಾ, ಸೊ ಅದು ನಿಲ್ ಆಗಿದೆ. ನೆಕ್ಸ್ಟು ಇದು ಟ್ರೇಡಿಂಗ್ ಅಕೌಂಟ್ಗೆ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಬರೋಣ. ಸೊ ಇಲ್ಲಿ ನಾವು ಮೊದಲನೇದಾಗಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ ಕ್ವಶನಲ್ಲಿ ಕ್ಲಿಯರಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ. ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತೇಳಿದ್ವಿ, 2 ಲ್ಯಾಕ್ಸ್ ಮತ್ತು 1,40,000 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ 2 ಲ್ಯಾಕ್ಸ್ 1,40,000. ಸೊ ಇಲ್ಲೂ ಸಹ ಇದು 60,000 ಕಡಿಮೆ ಆಗಿದೆ. ಸೊ -60,000. ಸೊ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ 60,000 ಡಿವೈಡೆಡ್ ಬೈ 2 ಲ್ಯಾಕ್ಸ್ ಇಂಟು 100. ಓಕೆ, 60,000 ಡಿವೈಡೆಡ್ ಬೈ 2 ಲ್ಯಾಕ್ಸ್ ಇಂಟು 100 ಮಾಡಬೇಕಾಗತ್ತೆ ನೀವು. ಆ್ಯಂಡ್ ಸೊ ಯು ವಿಲ್ ಗೆಟ್ 30%. ಸೊ ಈಗ ನಾವು ನೆಟ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಿದ್ವಿ. ಸೊ ಇದನ್ನು ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ, ಈಗ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಬರುತ್ತೆ. ಸೊ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಹೇಗೆ ಬರುತ್ತೆ, ಇಲ್ಲಿ ಗ್ರಾಸ್ ಪ್ರಾಫಿಟ್ 4 ಲ್ಯಾಕ್ಸ್ ಲೆಸ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 2 ಲ್ಯಾಕ್ಸ್. ಸೊ 4 ಲ್ಯಾಕ್ಸ್ ಮೈನಸ್ 2 ಲ್ಯಾಕ್ಸ್ ವಿಲ್ ಗಿವ್ ಯು 2 ಲ್ಯಾಕ್ಸ್. ಅದೇ ರೀತಿ ನೆಕ್ಸ್ಟು 2021 ನೋಡಿದಾಗ 4 ಲ್ಯಾಕ್ ಮೈನಸ್ 1,40,000 ಮಾಡಿದಾಗ 2,60,000 ಬಂದಿದೆ. ಸೊ ಇವಾಗ ಇಲ್ಲಿ ಕಂಪೇರ್ ಮಾಡಿ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ಟು 2 ಲ್ಯಾಕ್ಸ್ ಇರೋದು 2,60,000 ಆಗಿದೆ, ಅಂದರೆ 60,000 ಜಾಸ್ತಿ ಆಗಿದೆ. ಸೊ ಈಗ 60,000ನ ನಾವು ಇಲ್ಲಿ ಬರೆದಿದ್ದೀವಿ 4ನೇ ಕಾಲಮಲ್ಲಿ, ರೈಟ್. ಸೊ ಇಲ್ಲಿ ಪ್ಲಸ್ ಅಂತ ಬರ್ದಿಲ್ಲ, ಯಾಕಂದರೆ ಇನ್ಕ್ರೀಸ್ ಅಂದರೆ ಪ್ಲಸ್ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈಗ ಇದಕ್ಕೆ ಪರ್ಸೆಂಟೇಜ್ ತೊಗೋಬೇಕಂದ್ರೆ ಏನು ಮಾಡಬೇಕು, 60,000 ಮೊದಲನೇ ಕಾಲಮಲ್ಲಿ ಏನಿದೆ 2 ಲ್ಯಾಕ್ಸ್. ಸೊ 60,000 ಡಿವೈಡೆಡ್ ಬೈ 2 ಲ್ಯಾಕ್ಸ್ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 30%. ರೈಟ್. ಜೊತೆಗೆ ಇಲ್ಲಿ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟು ಅದರ್ ಇನ್ಕಮ್ಸ್ ಅಂತ ಕೊಟ್ಟಿದ್ದಾರೆ 40,000 20,000. ಸೊ ಈಗ ಅದರ್ ಇನ್ಕಮ್ಸ್ ಅಂತ ತೊಗೊಳ್ಬೇಕು. ಸೊ ಅದರ್ ಇನ್ಕಮ್ ಅಲ್ವಾ ಇದು, ಸೊ ಇನ್ಕಮ್ನ ಆ್ಯಡ್ ಮಾಡಬೇಕು. ಸೊ 40,000 20,000, ರೈಟ್. ಸೊ ಆ್ಯಡ್ ಮಾಡಿದಾಗ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ, ಅಂದರೆ 2,40,000 2 lakh plus 40,000 will give you 2,40,000. 2,60,000 plus 20,000 will give you 2,80,000. ಸೊ ಈಗ ಅದರ್ ಇನ್ಕಮ್ಸನ್ನು ನೋಡಿ 40,000 ಇರೋದು 20,000 ಆಗಿದೆ, ಅಂದರೆ ಏನಾಯಿತು 20,000 ಕಡಿಮೆ ಆಗಿದೆ. ಸೊ ಅದರ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 20,000 ಡಿವೈಡ್ ಬೈ 40,000 ವಿಲ್ ಗಿವ್ ಯು 50%, ರೈಟ್. ಸೊ 20,000 4ನೇ ಕಾಲಮಲ್ಲಿದೆ, 2ನೇ ಕಾಲಮಲ್ಲಿ 40,000 ತೋರಿಸ್ತಾ ಇದೆ. ಇದೆರಡು ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 50%. ಅದೇ ರೀತಿ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ನೋಡಿ 2,40,000 ಇರೋದು 2,80,000 ಆಗಿದೆ, ಅಂದರೆ 40,000 ಜಾಸ್ತಿ ಆಗಿದೆ. ಸೊ 40,000 ಜಾಸ್ತಿ ಆಗಿದೆ. ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 4ನೇ ಕಾಲಮಲ್ಲಿರುವಂಥ 40,000 ಡಿವೈಡೆಡ್ ಬೈ 2ನೇ ಕಾಲಮಲ್ಲಿರುವಂಥ 2,40,000 ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ
ನಿಮಗೆ 16.67 ಬರುತ್ತೆ. ನೆಕ್ಸ್ಟು ಇಲ್ಲಿ ಲೆಕ್ಕದಲ್ಲಿ ಕೊಟ್ಟಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ 1,20,000, 1,40,000 ಅಂತ ಕೊಟ್ಟಿದ್ದಾರೆ, ರೈಟ್. ಸೊ ಇದು ಎಕ್ಸಾಕ್ಟಾಗಿ 50% ಇದೆ ನೋಡಿ. ಇಲ್ಲಿ 2,40,000 ಅರ್ಧ ಮಾಡಿದ್ರೆ 1,20,000, 2,80,000 ಅರ್ಧ ಮಾಡಿದ್ರೆ 1,40,000 ಅಂತಿದೆ. ಸೊ ಅದು ಟ್ಯಾಕ್ಸ್ ರೇಟ್ಸ್ ಹೇಗಿರುತ್ತೋ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಾವು ಕ್ವಶನಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಫಾಲೋ ಮಾಡೋಣ. ಸೊ ಇಲ್ಲಿ ಲೆಸ್ ಇನ್ಕಮ್ ಟ್ಯಾಕ್ಸ್. ಸೊ ನಾವು ಟ್ಯಾಕ್ಸಲ್ಲಿ ಪ್ರಾಫಿಟಲ್ಲಿ ಟ್ಯಾಕ್ಸನ್ನು ಪೇ ಮಾಡ್ತೀವಿ. ಸೊ ಪೇ ಮಾಡ್ತೀವಿ ಅಥವಾ ಪ್ರೊವಿಷನ್ ಮಾಡ್ತೀವಿ. ಸೊ ಇದು 1,20,000, 1,40,000 ಅಂತ ಕೊಟ್ಟಿದ್ದಾರೆ. ಸೊ ಇದು ಟ್ಯಾಕ್ಸು ಕೂಡ 20,000 ಜಾಸ್ತಿ ಆಗಿದೆ. ಸೊ ಇಲ್ಲಿ 20,000 ಬಂದಿದೆ. ಸೊ ಇದಕ್ಕೆ ನಾವು ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 20,000 ಸೆಕೆಂಡ್ ಕಾಲಮಲ್ಲಿರೋಂಥ 1,20,000 ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಯು ವಿಲ್ ಗೆಟ್ 16.67%. And the last line, net profit after income tax. So this is also same because ekadre idu tax 50% irodrinda that line gets repeated here. So 2,40,000 alli 1,20,000 minus madidre you will get 1,20,000, 2,80,000 minus 1,40,000 you will get 1,40,000, 1,20,000 minus 1,40,000 ಮಾಡಿದಾಗ ಇಲ್ಲಿ ನಮಗೆ ಅಬ್ಸಲ್ಯೂಟ್ ಇನ್ಕ್ರೀಸು 20,000 ಬರುತ್ತೆ. ಸೊ ಪರ್ಸೆಂಟೇಜ್ ಮಾಡಿದಾಗ 20,000 ಡಿವೈಡ್ ಬೈ 1,20,000 ಮಾಡಿದಾಗ ಯು ವಿಲ್ ಗೆಟ್ 16.67, ರೈಟ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ವೆಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ ಈ ಫಾರ್ಮ್ಯಾಟ್ ಏನಿದೆ ಇದನ್ನು ಕರೆಕ್ಟಾಗಿ ನೀವು ಫಸ್ಟ್ ಬರ್ಕೋಬೇಕಾಗುತ್ತೆ. ಅದಾದ ನಂತರ ಪ್ರೆಸೆಂಟ್ ಇಯರ್ದು ಇಲ್ಲಿ ಪ್ರೀವಿಯಸ್ ಇಯರ್ದು ವ್ಯಾಲ್ಯೂಸ್ ಬರ್ಕೊಳ್ಳಿ. ನೆಕ್ಸ್ಟು ಕರೆಂಟ್ ಇಯರ್ದು ವ್ಯಾಲ್ಯೂಸನ್ನು ಬರ್ಕೊಳ್ಳಿ. ಇನ್ಕ್ರೀಸಾ ಡಿಕ್ರೀಸಾ ಅನ್ನೋದನ್ನು ಇಲ್ಲಿ ಫಸ್ಟ್ ಬರೆದುಬಿಡಿ. ಇನ್ಕ್ರೀಸ್ ಆಗಿದರೆ ಪ್ಲಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಬರೀ ಅಮೌಂಟನ್ನು ಬರೀರಿ. ಡಿಕ್ರೀಸ್ ಆಗಿದರೆ ಮೈನಸ್ ಅಂತ ಬರೀರಿ. ಇದಾದ ನಂತರ ನೀವು ಈ ಕೊನೆ ಕಾಲಮ್ ಮಾಡುವಾಗ ಈ 4ನೇ ಕಾಲಮಲ್ಲಿರುವಂಥ ವ್ಯಾಲ್ಯೂಗೆ 2ನೇ ಕಾಲಮಲ್ಲಿರುವಂಥ ವ್ಯಾಲ್ಯೂ ಜೊತೆ ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ಅಂದರೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಇಂಟು 100 ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ನಾನು ರಿಪೀಟ್ ಮಾಡ್ತೀನಿ, ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ಏನಿರ್ತೋ ಅದು ವ್ಯಾಲ್ಯೂ ತೊಗೊಳ್ಳಿ, ಡಿವೈಡ್ ಬೈ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಅದೇ ರೋನಲ್ಲಿರುವಂಥ ವ್ಯಾಲ್ಯೂ ತೊಗೊಳ್ಳಿ, ಇಂಟು 100 ಮಾಡಿದಾಗ ನಿಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬರುತ್ತೆ. ಇಟ್ ಈಸ್ ಎ ವೆರಿ ಸಿಂಪಲ್ ಪ್ರಾಬ್ಲಮ್. Now let us take one more problem. So here the income statements of a concern are given for the years ending 31st December 2019 and 2020. Prepare a comparative income statement ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2019 20 ಕೊಟ್ಟಿದ್ದಾರೆ. ಸೊ ಇದು ಇಯರ್ ಎಂಡಿಂಗ್ ಗಮನಿಸಿ, ಇಲ್ಲಿ 31st ಡಿಸೆಂಬರ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಡೇಟ್ ಕೊಟ್ಟಿದ್ದಾರೆ ನಾವು ಅದನ್ನೇ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ ಸೇಲ್ಸ್ ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದ್ದಾರೆ, ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರು ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಆದರೆ ಇಲ್ಲಿ ಅದು ಯಾವ್ಯಾವುದು ಅಂತ ಐಟಮ್ಸ್ ಕೊಟ್ಟಿದ್ದಾರೆ. ಜನರಲ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಒಂದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಂದು, 2 ಐಟಮನ್ನು ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಇಂಟ್ರೆಸ್ಟ್ ಪೇ ಮಾಡಿದ್ದಾರೆ ಮತ್ತು ಇನ್ಕಮ್ ಟ್ಯಾಕ್ಸನ್ನು ಸಹ ಕೊಟ್ಟಿದ್ದಾರೆ, ರೈಟ್. ಸೊ ಈಗ ನಾವು ಲೆಕ್ಕ ಮಾಡೋಣ. ಸೊ ದಿಸ್ ಈಸ್ ದ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ದ ಇಯರ್ಸ್ ಎಂಡಿಂಗ್ 31st December 2019 ಆ್ಯಂಡ್ 31st December 2020. ಸೊ ಸೇಮ್ ಕಾಲಮ್ಸನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ, ಪರ್ಟಿಕ್ಯುಲರ್ಸ್. ಸೊ ಪ್ರೀವಿಯಸ್ ಇಯರ್ ಏನಿದೆ ಇಲ್ಲಿ 31/12/19, ನೆಕ್ಸ್ಟು ಕರೆಂಟ್ ಇಯರ್ ಇಸ್ 31/12/2020. ನೆಕ್ಸ್ಟ್ ಕಾಲಮಲ್ಲಿ absolute increase or decrease, and the last column shows the percentage increase or decrease. ಸೊ ಮೊದಲನೇದಾಗಿ ನಾವು ನೆಟ್ ಸೇಲ್ಸನ್ನು ಬರಿತೀವಿ. ನೆಟ್ ಸೇಲ್ಸ್ 7,85,000 ಇದೆ. ಈ ಕರೆಂಟ್ ಇಯರಲ್ಲಿ 9 lakhs ಇದೆ. ಅಂದರೆ ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ ಜಾಸ್ತಿ ಆಗಿದೆ ಅಂತೇಳಿ. ಸೊ ಜಾಸ್ತಿ ಆದಾಗ ಇಲ್ಲಿ ನಾವು ಪ್ಲಸ್ ಅಂತ ಹಾಕ್ಕೊಂಡಿದ್ದೀನಿ. ಪ್ಲಸ್ ಅಂತ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಪ್ಲಸ್ ಬರೀಲಿಲ್ಲ ಅಂದರೂ ಪರವಾಗಿಲ್ಲ. 1,15,000 ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ 1,15,000 ಪ್ರೀವಿಯಸ್ ಇಯರಲ್ಲಿ ಎಷ್ಟಿದೆ ನಮ್ಮ ಸೇಲ್ಸು 7,85,000. 1,15,000 ಡಿವೈಡೆಡ್ ಬೈ 7,85,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಪರ್ಸೆಂಟೇಜು 14.65 ಬರುತ್ತೆ, ರೈಟ್. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 4,50,000 ಮತ್ತು 5 lakhs ಕೊಟ್ಟಿದ್ದಾರೆ. ಸೊ ಇಲ್ಲೂ ಸಹ 4,50,000 5 lakhs ಅಂತ ಹೇಳಿದ್ರೆ ಇಲ್ಲೂ ಸಹ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ 50,000. ಸೊ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂದರೆ 50,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರಲ್ಲಿ ಎಷ್ಟಿತ್ತು 4,50,000 ಇಂಟು 100
11.11 ಬರುತ್ತೆ. ನೆಕ್ಸ್ಟು ಸೇಲ್ಸಲ್ಲಿ CGS ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ, ಗ್ರಾಸ್ ಪ್ರಾಫಿಟ್. ಸೊ ಇಲ್ಲಿ ಗ್ರಾಸ್ ಪ್ರಾಫಿಟನ್ನು ನಾನು 1 ಅಂತ ಕರೆದಿದ್ದೀನಿ. ಸೊ 7,85,000 4,50,000 ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ 3,35,000. 9 ಲ್ಯಾಕಲ್ಲಿ 5 ಲ್ಯಾಕ್ ಹೋದರೆ 4 ಲ್ಯಾಕ್ಸ್. ಸೊ ಈಗ ಇಲ್ಲಿ 3,35,000 ಇದ್ದಿದ್ದು 4 ಲ್ಯಾಕ್ಸ್ ಆಗಿದೆ ಗ್ರಾಸ್ ಪ್ರಾಫಿಟು. ಅಂದರೆ ಏನರ್ಥ, 65,000 ಇನ್ಕ್ರೀಸ್ ಆಗಿದೆ. ಸೊ ಅದನ್ನು ಪರ್ಸೆಂಟೇಜಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು, 65,000 ಡಿವೈಡೆಡ್ ಬೈ ಪ್ರೀವಿಯಸ್ ಇಯರಲ್ಲಿ ಏನಿದೆ ಗ್ರಾಸ್ ಪ್ರಾಫಿಟು 3,35,000 ಇಂಟು 100. 65,000 divided by 3,35,000 into 100 will give you 19.4. Next, less operating expenses. So, ಇಲ್ಲಿ ಲಾಸ್ಟ್ ಪ್ರಾಬ್ಲಮಲ್ಲಿ ಒಂದೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇತ್ತು, ಆದರೆ ಇಲ್ಲಿ ಎರಡಿದೆ. ಒಂದು ಜನರಲ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು, ಇನ್ನೊಂದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೊ ಸೆಲ್ಲಿಂಗ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನೋಡಿ 70,000 ಇದ್ದಿದ್ದು 72 ಆಗಿದೆ, ಅಂದರೆ 2,000 ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 2,000 divided by 70,000. So you will get increase of 2.86. ಅದೇ ರೀತಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿದೆ, 80,000 ಇರೋದು 90,000 ಆಗಿದೆ, ಅಂದರೆ ಇನ್ಕ್ರೀಸ್ ಎಷ್ಟಾಗಿದೆ, 10,000 ಆಗಿದೆ. ಸೊ 10,000 divided by 80,000 into 100 ಮಾಡಿದ್ರೆ ಯು ವಿಲ್ ಗೆಟ್ 12.5. ಸೊ ಇದೆರಡನ್ನೂ ಆ್ಯಡ್ ಮಾಡಿದ್ರೆ, ಅಂದರೆ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ನಾವು 2 ಅಂತ ಕರೆದಿದ್ದೀವಿ. ಅದನ್ನು ಆ್ಯಡ್ ಮಾಡಿದ್ರೆ 70,000 ಪ್ಲಸ್ 80,000 ವಿಲ್ ಗಿವ್ ಯು 1,50,000. 72,000 ಪ್ಲಸ್ 90,000 ವಿಲ್ ಗಿವ್ ಯು 1,62,000. ಸೊ ಇಫ್ ಯು ಕಂಪೇರ್ ದಿಸ್ 1,50,000 ಇದ್ದಿದ್ದು 1,62,000 ಆಗಿದೆ, ಅಂದರೆ 12,000 ಇನ್ಕ್ರೀಸ್ ಆಗಿದೆ. ಸೊ ಅದರ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂದರೆ 12,000 ಪ್ರೀವಿಯಸ್ ಇಯರಲ್ಲಿ ಎಷ್ಟಿದೆ, 1,50,000. ಸೊ 12,000 ಡಿವೈಡ್ ಬೈ 1,50,000 ವಿಲ್ ಗಿವ್ ಯು ದ ಇನ್ಕ್ರೀಸ್ ಆಫ್ 8%. ಸೊ ಇಲ್ಲಿಗೆ ನಮಗೆ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಸಿಕ್ಕಿದೆ. ಈಗ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಮಾಡಬೇಕು. ಅಂದರೆ ಈಗ ಏನು ಮಾಡಬೇಕು ನಾವೀಗ, 1 ಮೈನಸ್ 2 ವಿಲ್ ಗಿವ್ ಯು ದಿ 3. ಗ್ರಾಸ್ ಪ್ರಾಫಿಟಲ್ಲಿ ಟೋಟಲ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸನ್ನು ಮೈನಸ್ ಮಾಡಿದ್ರೆ ನಮಗೆ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಬರುತ್ತೆ. ಅದನ್ನು ನಾವು 3 ಅಂತ ಕರಿತೀವಿ. ಸೊ 3 ನಮ್ಗೆ ಹೇಗೆ ಬರುತ್ತೆ ಅಂದರೆ 1 ಮೈನಸ್ 2 ಮಾಡಬೇಕು, ರೈಟ್. ಸೊ ಅಂದರೆ ಇಲ್ಲಿ ಎಷ್ಟಿದೆ, ಗ್ರಾಸ್ ಪ್ರಾಫಿಟ್ಟು ಪ್ರೀವಿಯಸ್ ಇಯರಲ್ಲಿ 3,35,000 ಮತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 1,50,000. ಸೊ 3,35,000 ಮೈನಸ್ 1,50,000 ವಿಲ್ ಗಿವ್ ಯು 1,85,000. ನೆಕ್ಸ್ಟು ಪ್ರೆಸೆಂಟ್ ಇಯರಲ್ಲಿ 4 lakhs minus 1,62,000 will give you 2,38,000. ಸೊ ಇಲ್ಲಿ ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಏನಾಗಿದೆ ಅಂತ ಗಮನಿಸಿ, 1,85,000 ಇರೋದು 2,38,000 ಆಗಿದೆ, ಅಂದರೆ ದೆರ್ ಈಸ್ ಅನ್ ಇನ್ಕ್ರೀಸ್ ಆಫ್ 53,000. ಸೊ ದೆನ್ how to find out the percentage, 53,000 divide by previous year value ಏನಿದೆ 1,85,000 into 100. 53,000 by 1,85,000 into 100 ಮಾಡಿದ್ರೆ you will get 28.65%. ಸೊ ನಾನು ಎಲ್ಲನೂ ಪಾಯಿಂಟ್ ಆದಮೇಲೆ 2 ಡೆಸಿಮಲ್ ಪಾಯಿಂಟ್ಸ್ಗೆ ನಾನು ರೌಂಡ್ ಆಫ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೆಟ್ ಆಪ್ರೇಟಿಂಗ್ ಪ್ರಾಫಿಟ್ ಆದಮೇಲೆ ನೆಕ್ಸ್ಟು ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಯಾಕೆಂದರೆ ಇಲ್ಲಿ ಕೊಟ್ಟಿದ್ದಾರೆ, ಯಾವ್ದು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಂಟ್ರೆಸ್ಟು 25,000 ಮತ್ತು 30,000 ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟು ಪ್ರೀವಿಯಸ್ ಇಯರ್ 25,000, ಕರೆಂಟ್ ಇಯರ್ 30,000. ಸೊ ದೆರ್ ಈಸ್ ಅನ್ ಇನ್ಕ್ರೀಸ್ ಆಫ್ 5,000. ಸೊ ಇನ್ಕ್ರೀಸ್ ಆದಾಗ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 5,000 ಡಿವೈಡ್ ಬೈ 25,000 ಇಂಟು 100 ಯು ವಿಲ್ ಗೆಟ್ 20%, ರೈಟ್. ಸೊ ಈಗ ನೆಟ್ ಆಪ್ರೇಟಿಂಗ್ ಪ್ರಾಫಿಟಲ್ಲಿ ಲೆಸ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಿಮ್ಗೆ ಏನು ಉಳಿಯುತ್ತೆ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ದಟ್ ಈಸ್ 1,85,000 minus 25,000 will give you 1,60,000. 2,38,000 minus 30,000 will give you 2,08,000. ಸೊ ಇಲ್ಲಿ 1,60,000 ಇರೋದು 2,08,000 ಆಗಿದೆ, ಅಂದರೆ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ, 48,000 ಜಾಸ್ತಿ ಆಗಿದೆ. ಸೊ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ, 48,000 ಪ್ರೀವಿಯಸ್ ಇಯರಲ್ಲಿ ಏನಿದೆ 1,60,000 ಇದೆ. ಸೊ 48,000 ಡಿವೈಡ್ ಬೈ 1,60,000 ಇಂಟು 100 ಯು ವಿಲ್ ಗೆಟ್ 30%. ಸೊ ಈ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಬೇಕು. ಲೆಸ್ ಇನ್ಕಮ್ ಟ್ಯಾಕ್ಸ್ ದೇ ಹ್ಯಾವ್ ಗಿವನ್ ದ ವ್ಯಾಲ್ಯೂ 70,000 ಆ್ಯಂಡ್ 80,000. ಸೊ 70,000 ಇರೋದು 80,000 ಆಗಿದೆ, ಅಂದರೆ 10,000 ಇನ್ಕ್ರೀಸ್ ಆಗಿದೆ. ಸೊ ಇದಕ್ಕೆ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ,
10,000 ಡಿವೈಡ್ ಬೈ ಪ್ರೀವಿಯಸ್ ಇಯರಲ್ಲಿ ಏನಿದೆ 70,000. ಸೊ 10,000 ಡಿವೈಡ್ ಬೈ 70,000 ಇಂಟು 100 ವಿಲ್ ಗಿವ್ ಯು 14.29%. ರೈಟ್. ಸೊ ಈಗ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಮೈನಸ್ ಮಾಡಿದರೆ ನಮ್ಗೆ ಉಳಿಯೋದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಆಫ್ಟರ್ ಇನ್ಕಮ್ ಟ್ಯಾಕ್ಸ್. ಸೊ 1,60,000ಅಲ್ಲಿ 1,60,000ಅಲ್ಲಿ 70,000 ಮೈನಸ್ ಮಾಡಿದ್ರೆ 90,000 ಉಳಿಯುತ್ತೆ. 2,08,000ಅಲ್ಲಿ 80,000 ಮೈನಸ್ ಮಾಡಿದ್ರೆ 1,28,000 ಉಳಿಯುತ್ತೆ. ಸೊ ಇಲ್ಲಿ 90,000 ಇರುವಂಥ ನೆಟ್ ಪ್ರಾಫಿಟ್ ಆಫ್ಟರ್ ಇನ್ಕಮ್ ಟ್ಯಾಕ್ಸು ಈಗ 1,28,000 ಇದೆ. ಅಂದರೆ ದರ್ ಈಸ್ ಅನ್ ಇನ್ಕ್ರೀಸ್ ಆಫ್ 38,000. ಸೊ 38,000 ಇನ್ಕ್ರೀಸ್ ಆಗಿದೆ. ಅದನ್ನು ಪರ್ಸಂಟೇಜ್ ಹೇಗೆ ಮಾಡ್ತೀರಾ ಅಂದರೆ 38,000 ಪ್ರೀವಿಯಸ್ ಇಯರಲ್ಲಿ ಎಷ್ಟಿದೆ 90,000 ಇದೆ. ಸೊ 38,000 ಡಿವೈಡ್ ಬೈ 90,000 ಇಂಟು 100 ವಿಲ್ ಗಿವ್ ಯು 42.22%. ರೈಟ್. ಸೊ ಇಲ್ಲೂ ಸಹ ನೀವು ಇಲ್ಲಿ ಫಸ್ಟು ಫಾರ್ಮ್ಯಾಟನ್ನು ಹಾಕ್ಕೊಂಬಿಡಿ, ಮತ್ತು ಪ್ರೀವಿಯಸ್ ಇಯರ್ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಕರೆಂಟ್ ಇಯರ್ ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸನ್ನು ನೀವು ಮಾಡ್ಕೊಳ್ಳಿ. ಓಕೆ. ಮತ್ತು ಕೊನೆಯದಾಗಿ ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಪರ್ಸಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ಗೆ ಏನು ಮಾಡಬೇಕು, ಆಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಏನಿದೆಯೋ ಆ ವ್ಯಾಲ್ಯೂನ ಪ್ರೀವಿಯಸ್ ಇಯರ್ ವ್ಯಾಲ್ಯೂ ಜೊತೆ ಡಿವೈಡ್ ಮಾಡಿ ಇಂಟು 100 ಮಾಡ್ಕೋಬೇಕು. ಸ್ಟೂಡೆಂಟ್ಸ್, ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಇದರ ಇಂಟರ್ಪ್ರಿಟೇಷನನ್ನು ನೋಡೋಣ. ಸೊ ನಾವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಾವೇನು ಮಾಡಿದ್ವಿ, ಇಂಟರ್ಪ್ರಿಟೇಷನ್ ಮಾಡಿಲ್ಲ, ಬಟ್ ಇಲ್ಲಿ ನಾವು ಇದಕ್ಕೆ ಇಂಟರ್ಪ್ರಿಟೇಷನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆ ಮೊದಲನೇ ಲೆಕ್ಕದಲ್ಲಿ ಫಸ್ಟ್ ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದು ನನ್ನ ಉದ್ದೇಶ ಆಗಿತ್ತು. ಸೊ ಈಗ ಇಲ್ಲಿ ನಾವು ಅದರ ಇಂಟರ್ಪ್ರಿಟೇಷನನ್ನು ಸಹ ನಾವು ನೋಡೋಣ. ಸೊ ಇಲ್ಲಿ ನೋಡಿ, ನೆಟ್ ಸೇಲ್ಸ್ ಹ್ಯಾವ್ ಇನ್ಕ್ರೀಸ್ಡ್ by 14.65%, while the cost of goods sold has increased by 11.11%. This has resulted in 19.4% increase in gross profit during 2020 compared to 2019. Right? So ಇಲ್ಲಿ ನೋಡಿ, ಇಲ್ಲಿ ಸೇಲ್ಸು 14% ಜಾಸ್ತಿ ಆಗಿದೆ, 14.65. CGS 11.11. ರೈಟ್. ಅಂದರೆ ಸೇಲ್ಸೇ ಜಾಸ್ತಿ ಆಗಿದೆ, ಖರ್ಚಿಗಿನ್ನ ಲಾಭನೇ ಜಾಸ್ತಿ ಆಗಿದೆ. ಆ ಖರ್ಚಿಗಿನ್ನ ಇನ್ಕಮ್ ಆದಾಯ ಜಾಸ್ತಿ ಆಗಿದೆ. ಆದಾಯ ಎಷ್ಟು ಜಾಸ್ತಿ ಆಗಿದೆ, 14.65 ಆಗಿದೆ. ಖರ್ಚು ಎಷ್ಟು ಜಾಸ್ತಿ ಆಗಿದೆ, 11 ಪಾಯಿಂಟ್. ಅಂದರೆ ಖರ್ಚು ಕಂಪ್ಯಾರಿಟಿವ್ಲಿ ಆದಾಯಕ್ಕೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆನೇ ಇದೆ. ಸೊ ಆದ್ದರಿಂದ ನಮ್ಮ ಲಾಭ ಎಷ್ಟಾಗಿದೆ, ಇಲ್ಲಿ 19.4 ಆಗಿದೆ. ಮತ್ತು ಎರಡನೇ ಪಾಯಿಂಟಲ್ಲಿ ನೋಡಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ಡ್ ಬೈ 8%. ಇನ್ ಸ್ಪೈಟ್ ಆಫ್ ಸಚ್ ಅನ್ ಇನ್ಕ್ರೀಸ್, ಆಪರೇಟಿಂಗ್ ಪ್ರಾಫಿಟ್ ರಿಜಿಸ್ಟರ್ಡ್ 28.65% ಇನ್ಕ್ರೀಸ್ ಇನ್ 2020 ಕಂಪೇರ್ಡ್ ಟು ಪ್ರೀವಿಯಸ್ ಇಯರ್ 2019. ರೈಟ್. ಸೊ ಇಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಜಾಸ್ತಿ ಆಗಿದೆ ನೋಡಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು 8% ಜಾಸ್ತಿ ಆಗಿದೆ. ಸೊ ಖರ್ಚು ಸ್ವಲ್ಪ ಜಾಸ್ತಿ ಆಗಿದೆ, ಆದರೂ ಸಹ ನಮ್ಮ CGS ಕಡಿಮೆ ಇರೋದ್ರಿಂದ ಇಲ್ಲಿ ನಮಗೆ ನೆಟ್ ಆಪ್ರೇಟಿಂಗ್ ಪ್ರಾಫಿಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ 28.65% ಅಷ್ಟು ಜಾಸ್ತಿ ಆಗಿದೆ. ಮತ್ತು ಮೂರನೇ ಪಾಯಿಂಟ್ ನೋಡಿ, ಇನ್ ಸ್ಪೈಟ್ ಆಫ್ ಇನ್ಕ್ರೀಸ್ ಇನ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್, that is interest by 5,000, about 20%, and 10,000 increase in income tax, net profits after tax has increased by 38,000, that is 42.22%. It is a healthy sign. ಸೊ ಇಲ್ಲಿ ನೋಡಿ, ನೆಟ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು 25,000 ಇರೋದು 30,000 ಆಯಿತು. ಅಂದರೆ 20% ಜಾಸ್ತಿ ಆಗಿದೆ. ಪರ್ಸೆಂಟೇಜ್ ಕಾಲಮ್ ನೋಡಿದ್ರೆ 20% ಜಾಸ್ತಿ ಆಗಿದೆ. ಮತ್ತು ಇನ್ಕಮ್ ಟ್ಯಾಕ್ಸು ಸಹ 70,000 ಇದ್ದಿದ್ದು 80,000 ಆದಾಗ ಪರ್ಸೆಂಟೇಜ್ ಎಷ್ಟು ಜಾಸ್ತಿ ಆಗಿದೆ, 14.79 ಇನ್ಕ್ರೀಸ್ ಆಗಿದೆ. ರೈಟ್. ಸೊ ಅಂದರೆ ಎರಡೂ ಜಾಸ್ತಿ ಆಗಿದ್ದರೂ ಸಹ ನಮ್ಮ ಲಾಭ, ನೆಟ್ ಇನ್ಕಮ್, ನೆಟ್ ಪ್ರಾಫಿಟ್ ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ತೋರಿಸ್ತಾ ಇದೆ, 42.22 ತೋರಿಸ್ತಾ ಇದೆ.
ರೈಟ್. ಸೊ ಅಂದರೆ ಏನರ್ಥ ಆಗುತ್ತೆ ಅಂತ ಹೇಳಿದ್ರೆ, ಖರ್ಚುಗಳು ಸ್ವಲ್ಪ ಜಾಸ್ತಿ ಇದ್ದರೂ ಸಹ ದೇ ಆರ್ ಏಬಲ್ ಟು ಬೇರ್ ಇಟ್, ದೇ ಕ್ಯಾನ್ ಓವರ್ಕಮ್ ಅವಶ್ಯಕತೆ ಇರೋ ಖರ್ಚುಗಳು ಅಂತ. ಅಂದರೆ ಖರ್ಚು ಪೂರಕವಾಗಿದೆ ಅಂತ ನಾವು ಅನ್ಕೋಬೋದು. ಸೊ ನಾವು ಓವರಾಲ್ ಆಗಿ ಕನ್ಕ್ಲೂಷನ್ ಏನು ಕೊಡ್ಬೋದು ಅಂದರೆ, ಇಟ್ ಮೇ ಬಿ ಕನ್ಕ್ಲೂಡೆಡ್ ದಟ್ ದೆರ್ ಈಸ್ ಅನ್ ಅಪ್ವರ್ಡ್ ಟ್ರೆಂಡ್ ಇನ್ ಆಪರೇಷನಲ್ ಎಫಿಷಿಯನ್ಸಿ ಆಫ್ ದಿ ಆರ್ಗನೈಸೇಷನ್ ಆಫ್ ದಿ ಕನ್ಸರ್ನ್ ಅಂತ ಹೇಳ್ಬೋದು. ಓಕೆ, ಆಪರೇಷನಲ್ ಎಫಿಷಿಯನ್ಸಿ ಆಫ್ ದಿ ಕನ್ಸರ್ನ್, ರೈಟ್. ಸೊ ಅಂದರೆ ಓವರಾಲ್ ಆಗಿ ಬಿಸ್ನೆಸ್ಸು ಚೆನ್ನಾಗಿದೆ ಅಂತ ಹೇಳಿ, ಅಂದರೆ ಕಂಪೇರ್ ಮಾಡಿ ಇಲ್ಲಿ 42% ಅಷ್ಟು ನಮಗೆ ಲಾಭ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇಟ್ ಈಸ್ ಡೂಯಿಂಗ್ ಗುಡ್ ಜಾಬ್ ಅಂತಲೇ ಹೇಳ್ಬೋದು, ರೈಟ್. ಸೊ ಐ ಥಿಂಕ್ ದಿಸ್ ಟು ಪ್ರಾಬ್ಲಮ್ಸ್ ಯು ಕ್ಯಾನ್ ಸಾಲ್ವ್ ಇಟ್ ಅಗೈನ್. ಜೊತೆಗೆ ನನ್ನ ಸ್ಟಡಿ ಮೆಟೀರಿಯಲಲ್ಲೂ ಸಹ ಇನ್ನೂ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂಥೇಳಿ ಇನ್ನೂ 3-4 ಎಕ್ಸ್ಟ್ರಾ ಸಮ್ಸ್ಗಳನ್ನು ಕೊಟ್ಟಿದ್ದೀನಿ, ಅದನ್ನೂ ಸಹ ನೀವು ಮಾಡಿ ನೋಡ್ಬೋದು. Okay, so it may be concluded that there is an upward trend in operational efficiency of the concern. ಸೊ ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾವೇನು ಕಲ್ತೀವಿ ಅಂತ ಹೇಳಿದ್ರೆ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂ ಕಂಪ್ಯಾರಿಟಿವ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಯಾವ್ಯಾವ ಮೆಥಡ್ ಇದೆ, ಇದರಲ್ಲಿ ಯಾವ್ಯಾವುದಿದೆ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ಸೊ ನಾವು ಇಲ್ಲಿ ಕಲ್ತಿರೋದು ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟು ಹೇಗೆ ಪ್ರಿಪೇರ್ ಮಾಡೋದು, ಅದರ ಫಾರ್ಮ್ಯಾಟ್ ಹೇಗೆ ಅಂತ ತಿಳ್ಕೊಂಡು 2 ಪ್ರಾಬ್ಲಮನ್ನು ನಾವಿಲ್ಲಿ ಸಾಲ್ವ್ ಮಾಡಿದ್ದೀವಿ. Hope the session was useful to you all. Thank you.